ಒಂದು ಕಡೆ ಆದ್ರೆ ಒಂದು ಕಡೆ ಆಗತ್ತಿಲ್ಲ. ಒಂದು ಕಡೆ ಆಗ್ಯದಂದ್ರೂ ದಬ 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 ಅಂತ ಸುರಿದು ರೈಟ್ ಹೊಳ್ಳಿ ನಾ ಯಾರೋ ನೀ ಯಾರೋ. ಹಿಂಗಿದ್ದಾಗ ನಾವು ಏನು ಹೊಂದ್ಕೋಬೇಕ್ರಿ? ಹಂಗಿದ್ರೆ ಹೆಂಗೆ ಹೊಂದ್ಕೊಳ್ಳೋದು? ಮಣ್ಣೊಳಗೆ ಹಸಿ ಹಿಡಿದಿಟ್ಕೊಳ್ಳೋ ತಾಕತ್ತು ಹೆಚ್ಚಿಗೆ ಆತಂದ್ರೆ ಇದಕ್ಕೆ ನಾವು ಹೊಂದ್ಕೋಬೋದು, ಅಥವಾ ಕಮ್ಮಿ ಆದ್ರೆ ಹೊಂದ್ಕೋಬೋದು? ಹೆಚ್ಚಿಗೆ ಆಗ್ಬೇಕ್ರಿ. ಹಂಗಿದ್ರೆ ಇದಕ್ಕೆ ಏನಂತೀವಿ ನಾವು? ಇಂಗ್ಲೀಷ್ನ WHC ಅಂತಾರೆ. ಅಗದಿ ಆಡು ಭಾಷೆ ಒಳಗೆ ಮಣ್ಣಾಗ ಹಸಿ ಎಷ್ಟೈತೆ ನೋಡಲಿ ಅಂದಂಗೆ. ಮಣ್ಣಿಗೆ ಹಸಿ ಹಿಡಿದಿಟ್ಕೊಳ್ಳೋ ತಾಕತ್ತು ಹೆಚ್ಚಿಗೆ ಆಗ್ಬೇಕಂದ್ರೆ ಏನೇನು ಮಾಡ್ಬೇಕ್ರಿ? ಮಣ್ಣಂತೂ ಗುದ್ದಾಡತೈತ್ರಿ, ಯಾವಾಗಲೂ ಹಸಿ ಇರ್ಬೇಕಂತ ಹೇಳಿ ಅದು ಕ್ಲಿಯರ್ ಕಾಣತೈತೆ. ಈಗ ನೋಡ್ರಿ, ಹಂಗೆ ಇಲ್ಲ ಹೊರಗೆ ಅಡ್ಡಾಡಕತ್ರ ಅದು ಬೇಕಾದಂಥ ಗಾಡಿ ಅಡ್ಡಾಡೋದಂದ್ರೂ ಅಲ್ಲಿ ಏನೋ ಒಂದಿಟ್ಟು ಬೆಳಿಬೇಕಂತ ಪ್ರಯತ್ನ ಮಾಡತೈತಿಲ್ರಿ. ರೋಡ್ ಮಗ್ಗಲ್ದಾಗ ಕರ್ಕಿನೂ ಬೆಳಿಬೇಕನ್ನತೈತಲ್ಲ, ಕೆಲಸ ಆಗತೈತಿಲ್ರಿ. ಅದು ಹೆಂಗೆ ಮಾಡತೈತಿ? ಈಗ ಮ್ಯಾಲಿಂದ ಬಿಸಿಲು ಬೀಳತೈತೆ ಅನ್ಕೋರಿ, ಹಂಗೆ ಮಣ್ಣು ತೆಗ್ದಿದ್ದೈತಿ, ಜೋರು ಬಿಸಿಲೈತಿ, ಬರಗಾಲೇ ಅಡ್ಡಾಡತ್ತೀರಿ, ಕಾಲು ಸುಡ್ತದೋ ಏನಿಲ್ಲ? ಸುಡ್ತೈತ್ರಿ. ಮಣ್ಣು ಮೇಲೆ ಸುಡಾತೈತಿ. ಅದೇ ಜಾಗದಾಗ ಉಸುಕಿದ್ರೆ ಸರ್ ಭಾಳ ಸುಡ್ತೈತಿ. ಅದೇ ಜಾಗದಾಗ ಕಲ್ಲಿದ್ರೆ ಇನ್ನೂ ಸುಡುತ್ತೆ. ಅದೇ ಜಾಗದಾಗ ತಗಡಿದ್ರೆ ಕಾಲಾಡು ಕಿಚ್ಚನಾಗ ಹಾದಂಗೆ ರೀ. ಈಗ ಅದೇ ಜಾಗದಾಗ ಹುಲ್ಲು ಐತ್ರಿಪ್ಪ, ಹೆಂಗೆ ತಂಪಾತ್ ಸರ್? ಅದಕ್ಕೂ ಅದೇ ಬಿಸಿಲು ಬೀಳತೈತಲ್ರಿ, ಆದರೂ ಹುಲ್ ಮೇಲೆ ನಡೆದಾಗ ಯಾಕೆ ಕಾಲು ಸುಡುವಲು? ಹೌದಿಲ್ಲ ರೀ? ಹಂಗಿದ್ರೆ ತೇವಾಂಶ ಹಿಡಿದಿಟ್ಕೋಬೇಕಂದ್ರೆ ಮಣ್ಣು ಯಾವಾಗಲೂ ಮುಚ್ಚಿದ್ದಿರ್ಬೇಕಂತೀರ ತಕ್ಕೊಂಡಿರ್ಬೇಕಂತೀರಿ? ಅದು ಮಣ್ಣು ಯಾವಾಗಲೂ ಮುಚ್ಚಿಡಕ್ಕೆ ಏನೇನು ಪ್ರಯತ್ನ ಮಾಡ್ಬೋದು ರೀ? ನೀವು ಹಳ್ಳ ಮಳ್ಳ ತೆಳ್ಳಗೆ ಕುಂಟಿ ಹೊಡಿದಾರ ಅನ್ಕೋರಿ, ಎರ್ಕಲ್ ಬಿಡಿ ಮುಚ್ಚೋಂಗೆ. ಮ್ಯಾಲೆ ನಿಮ್ದು ಏನು ಬೆಳೆ ತ್ಯಾಜ್ಯ ಬಂದಿರ್ತಾವೆ ಅದನ್ನು ಮುಚ್ಚಿದಾರೆ ಅನ್ಕೋರಿ. ಹೊಳ್ಳಿ ನೀವು ಮಳೆಗಾಲದಾಗ ಬಿತ್ತನೆ ಮಾಡಿರಿ, ಅದು ಬೆಳೆ ಎಲ್ಲ ಕೂಡೇ ಬರೋಂಗೆ, ಹೊಲ ನೆಲ ಎಲ್ಲೂ ನಂಗೆ ಕಂಡಿರಬಾರ್ದು. ಹಿಂಗೆ ಬಿಸಿಲು ಸೀದಾ ಮಣ್ಣಿಗೆ ಬಡ್ದಿರಬಾರ್ದು. ಒಮ್ಮೆ ಬಿಸಿಲು ಸೀದಾ ಮಣ್ಣಿಗೆ ಬಡ್ಯಾಕತ್ತಂದ್ರೆ ಇರು ಮಣ್ಣು ಮರಳಾಗಕ್ಕೆ ಚಾಲು ಆಗ್ತದೆ, ಉಸುಕಾಗಕ್ಕೆ ಚಾಲು ಆಗ್ತದೆ. ಅದಕ್ಕೆ ನೀವು ನೋಡ್ಬೇಕ್ರಿ, ವರ್ಷದಿಂದ ವರ್ಷಕ್ಕೆ ಮಣ್ಣನ್ನು ಜಿಗಿಟ್ಟು ಹೊಕ್ಕೈತಿ ಅಂತಾರೆ. ನಮ್ಮಲ್ಲಿ ಇದಕ್ಕೊಂದು ಭಾರಿ ಚಂದ ಉದಾಹರಣೆ ಸಿಕ್ತಿರಿ. ಒಂದಿನ ನಮ್ಮ ಆಗಲೇ ಹೇಳಿದ್ನಲ್ಲ ಮಲ್ಲಪ್ಪಣ್ಣಾರ, ಅವರು ಮನೆ ಮೇಲೆ ಮೇಲ್ಮುದ್ದಿ ಮನೆ ಐತ್ರಿ. ಅವ್ರದ್ದು ಮೇಲ್ಮುದ್ದಿ ಮನೆ ಅಂದ್ರೆ ನಿಮ್ಮ ಕಡೆ ಏನಂತೀರಿ? ಮಣ್ಣಿನ ಮನೆ. ಮ್ಯಾಳ್ಗಿಗೆ RCC ಇರಂಗಿಲ್ಲ ರೀ, ಮಣ್ಣ ಹಾಕಿರ್ತಾರೆ. ಹೌದ್ರಿ? ಅವರು ಭಾರಿ ಒಂದು ಅಬ್ಸರ್ವೇಷನ್ ಮಾಡಿದ್ರು ಅವ್ರು. ನಾವು ಮೊದಲೆಲ್ಲ ಒಂದು ಸರಿ ಮಣ್ಣು ಹಾಕಿದ್ರೆ 3-4 ವರ್ಷ ಹಂಗೆ ಹೋಗ್ತಿತ್ತು ಸರ್, ಏನು ಮಣ್ಣು ಬದಲು ಮಾಡ್ತಿರ್ತಿರ್ಲಿಲ್ಲ, ಕೆರೆನ್ ಮಣ್ಣು ತಂದು. ಈಗ ಹಾಕಿದ್ರೆ 1ನೇ ವರ್ಷಕ್ಕೆ ಮಣ್ಣು ಮಳೆ ನೀರಿಗೆ ಹರಿದು ಹೊರಗೆ ಹೊಂಟ್ಬಿಟ್ಟೈತ್ರಿ ಅಂತ. ಹಂಗ್ಯಾಕೆ ಆಯ್ತು ರೀ ಮಲ್ಲಪ್ಪಣ್ಣ ಅಂತ ಕೇಳಿ, ಹಳದಿ ಕಸದ ಎಣ್ಣೆ ಬಂದಿಂದ ಎಲ್ಲ ಗದಲು ಚಾಲು ಆತ್ರಿ ಅಂತ. ಯಾಕ್ರಿ? ಈ ಕಸ ಏನು ಬೆಳಿತೈತಲ್ರಿ ಮಣ್ಣು ಮೇಲೆ, ಆ ಕಸ ಬೆಳೆದಿದ್ದು ಸೂರ್ಯನ ಶಕ್ತಿ ಹಿಡಿದು ಇಟ್ಕೊಂಡಿರ್ತೈತೆ. ಅದಕ್ಕೆ ನಮಗೆ ಬಿಸಿಲಾಗ ನಾವು ನೆಲದ ಮೇಲೆ ಹುಲ್ಲು ಬೆಳೆದೈತಲ್ಲ, ಆ ಹುಲ್ ಮೇಲೆ ನಡೆದಾಗ ಸುಡುದಿಲ್ಲ ಕಾಲು. ಉಳಿದಿದ್ದೆಲ್ಲ ಬಂದಿದ್ದು ಸೂರ್ಯನ ಬಿಸಿಲು ತೊಗೊಂಡು ಕಾದು ಹೊಳ್ಳೆ ಹೀಟು ವಾಪಸ್ ಬಿಡ್ತೈತಿ. ಗಿಡಕ್ಕಾಗಲಿ ಹುಲ್ಲಿಗಾಗಲಿ ಕಳೆಗಾಗಲಿ ಬೆಳೆಗಾಗಲಿ ಅದನ್ನು ಹಿಡಿದಿಟ್ಕೊಳ್ಳೋ ತಾಕತ್ತೈತಿ. ಅದನ್ನು ಹಿಡಿದಿಟ್ಕೊಂಡು ಆಮೇಲೆ ಏನು ಕಳತ ಅದು ಚಾಕ್ಲೇಟ್ ಬಣ್ಣಕ್ಕೆ ತಿರುಗಿ ಹೊಳ್ಳಿ ಮಣ್ಣಾಗ ಕೂಡ್ತೈತಲ್ರಿ, ಆವಾಗ ಮಣ್ಣಾಗ ಜಿಗಿಟ್ ಬರೋದು. ಇದಕ್ಕೆ ಜೀವದ್ರವ್ಯ ಅಂತೇವೆ, ಹ್ಯೂಮಸ್ಸು ಅಂತಾರೆ. ಆಗಳ ಹೇಳಿದ್ನಲ್ಲ, ರೊಟ್ಟಿ ಬಡಿ ಮುಂದಾಗ ಹೆಂಗೆ ನಿಮಗೆ ಬಿಸಿನೀರು ಜಿಗಿಟ್ ಬೇಕಲ್ಲ, ಹಂಗೆ ಮಣ್ಣು ಜಿಗಿಟ್ ಇರ್ಬೇಕಂದ್ರೆ ಇದು ಬೇಕೇ. ನೀವು ಟುಸ್ಸು ಪುಸ್ಸು ಅಂತೇಳಿ ಎಣ್ಣೆ ಹೊಡೆದು ನಾವು ಕೊಲ್ತೇನಂದ್ರೆ ವರ್ಷದಿಂದ ವರ್ಷಕ್ಕೆ ಅದ್ರ ಜಿಗಿಟ್ ಹೋಗ್ತೈತೆ. ಅದ್ರ ಜಿಗಿಟ್ ಹೋತಂದ್ರೆ ನಿಮ್ಮ ಮಣ್ಣೊಳಗೆ ಗಟ್ಟಿಯಾಗಿ ಅಂದ್ರೆ ಅದು ಜಿಗಿಟ್ತನ ಹೋತು ಅನ್ನೋದಾದ್ರೆ ನೀರು ಹಿಡಿದು ಇಟ್ಕೊಳಕ್ಕೆ ಜಾಗನೇ ಇರೋದಿಲ್ಲ ರೀ. ಉಸುಕ್ನಾಗ ನೀರು ನಿಲ್ತೈತ್ರಿ, ನೋಡಿರಿ ಯಾವಾಗಾರ ನಿಲ್ಲೋದ? ಉಸುಕ್ ಬೇಕಾದಷ್ಟು ಹಿಂಗೆ ಉಂಡಿ ಮಾಡ್ರಿ ನಿಲ್ತೈತಾನೆ, ಉಂಡೆ ಹಾಕೈತಾನೆ ಉಸುಕ. ಮಣ್ಣು ಉಸುಕ್ ಆಗಾಕತ್ತಿದ್ದಕ್ಕೆ ಇಷ್ಟೆಲ್ಲ ಗದ್ಲು ಹಿಡ್ದೈತಿ. ನೀವು ಬೇಕಾದಷ್ಟು ಬೋರ್ವೆಲ್ ಹೊಡೆಸ್ರಿ, ಟ್ಯಾಂಕರ್ ಹೊಡೆಸ್ರಿ, ಅದಕ್ಕಾರ ನೀರು ಬರ್ಬೇಕಲ್ಲ ಎಲ್ಲಿಂದನೂ. ಇರು ಬೋರ್ ನೀರು ಸಹಿತ ಸವಳಾಗತ್ತವ. ಹೌದ್ರಿ? ವರ್ಷದಿಂದ ವರ್ಷ ಬೋರ್ ನೀರು ಹೆಚ್ಚಾಗತ್ತವನ್ರಿ ಏನು ಕಮ್ಮಿ ಉಂಟಾವ? ಕಮ್ಮಿನ ಆಗತ್ತ. ಯಾಕೆ ಕಮ್ಮಿ ಆಗತ್ತವ? ನೀರು ಒಳಗೆ ಬಿಡೋರಿಲ್ಲ. ನೀರು ಒಳಗೆ ಹೆಂಗೆ ಹೋಗೋದು? ಹಿಂಗುದು ಹೆಂಗೆ? ನೀರು ಒಳಗೆ ಭೂಮಿಯಾಗ ಹಿಂಗ್ಸಕ್ಕೆ ಏನೇನು ದಾರಿ ಅದಾವ ಹೇಳ್ರಿಪ್ಪ? ಹಾಂ ರೀ, ಉಳ್ಳಿ ಹೋಗ್ಬಿಡ್ತು ಒಂದು. ನೋಡ್ರಿ ಏನು ಹೊಡಿತಿದ್ರಿ? ಹಾಂ ರೀ, ಕಪ್ಲಿ ಅಂದ್ರೆ ಸರ್? ಹಾಂ ಹಾಂ, ಅದು ಹಿಂಗೆ ಚರ್ಮದ ಇದನ್ನು ಕಟ್ಟಿ ಜಗ್ಗಿಸ್ತಿದ್ರು. ಹಾಂ 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 ಹಾಂ, ಹೇಳ್ರಿ ಮತ್ತೆ ಮುಂದೆ. ಎಲ್ಲ ಹಾಳ್ಗಾಡೋದು. ಹ್ಞೂ, ನೀರಿಲ್ಲದಕ್ಕೆ. ಹಾಂ ನೋಡ್ರಿ,
ಹ್ಞೂ ಈಗ ಎಲ್ಲಿ ಊರು ತುಂಬ ಕಾಂಕ್ರೀಟ್ ಅಲ್ಲಿ ಮಣ್ಣು ತೊಯ್ಯುದಿಲ್ಲ, ಹ್ಞೂ ಇಲ್ಲಿ ನೀರು ಹರಿಯಕತ್ತಿರ್ತಾವ ಹ್ಞೂ ಊರಾಗ. ನೋಡ್ರಿ ಒಂದು ಅಬ್ಸರ್ವೇಷನ್ ಸಿಗ್ತಾನೆ ನಿಮ್ಮ ಊರಂದ. ಹಾಂ ರೀ, ಅಲ್ಲಿ ಹೊಲ್ದಾಗ ಮಣ್ಣು ತೊಯ್ದಿರಂಗಿಲ್ಲ ಅಂತ ಇಲ್ಲಿ ಊರಾಗ ನೀರು ಹರಿತಿರ್ತೈತಂತ. ಹ್ಞೂ ಕಾಂಕ್ರೀಟ್ ರೋಡ್ ಹ್ಞೂ